ಶೇಕಡ 1% ಮಾತ್ರ ನಮಗೆ ಲಕ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಶೇಕಡ 99% ನಮ್ಮ ಪರಿಶ್ರಮ ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಅವಾಗ 100% ಆಗ್ತದೆ. ಅದನ್ನೇ ನಾವೇನು ಅನ್ನಬೇಕು ಅಂದರೆ ಜೀನಿಯಸ್ಸ ಅಥವಾ ಸಕ್ಸಸ್ಸ ಅಥವಾ ಯಶಸ್ಸು ಅಂತೇಳಿ ಅಂತೀವಿ. ಇದರ ಮೀನಿಂಗ್ ಏನು ಅಂದರೆ 99% ನಮ್ಮಲ್ಲಿ ನಿಜವಾದ ಪ್ರಯತ್ನ ಇರಬೇಕು. 1% ಅದು ತಂದೆ ತಾಯಿಗಳ ರೂಪದಲ್ಲಿ ಅಥವಾ ದೇವರ ರೂಪದಲ್ಲಿ ಆಶೀರ್ವಾದ ಸಿಗ್ತದೆ. ಅವಾಗ ಅದು 100 ಆಗ್ತದೆ. ಆ 100 ಎನ್ನುವುದೇ ಏನನ್ನು ಸೂಚಿಸ್ತದೆ ಅಂದ್ರೆ ನಮಗೆ ಯಶಸ್ಸು ಅಂತೇಳಿ ಸೂಚಿಸ್ತದೆ. ಈ ಯಶಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಬೇಕು ಅಂದ್ರೆ ನಮ್ಮ ಸ್ವಂತ ಪ್ರಯತ್ನ 99 ಇರಬೇಕು. 1% ತಂದೆ ತಾಯಿಯ ಆಶೀರ್ವಾದದಲ್ಲಿ ಹುಡ್ಕೋತು ಅಂದ್ರೆ 100 ಆಗ್ತದೆ. ಮತ್ತು ಈ 99% ನಮ್ಮಲ್ಲಿ ಯಾವ ರೀತಿ ಯಶಸ್ಸಿಗೆ ಬೇಕಾದ ಬುನಾದಿಗಳು ಬೇಕು ಅಂದ್ರೆ ಫಸ್ಟ್ ನಮ್ಮಲ್ಲಿ ಯಾವಾಗಲೂ ಅಧ್ಯಯನ ಚಾಲೂ ಮಾಡಬೇಕಾದಕ್ರ ಇಲ್ಲಿ 3 ಕಲ್ಪನೆಗಳನ್ನು ತಿಳ್ಕೋಬೇಕು. ಯಾವುದೇ ಒಂದು ಕೆಲಸ ಪರಿಪೂರ್ಣವಾಗಿ ಯಶಸ್ಸು ಆಗಲಿಕ್ಕೆ ಅನುಸರಿಸಬೇಕಾದ ವಿಧಾನ ಯಾವುದಂದ್ರೆ ಫಸ್ಟ್ ಯೋಜನೆಗಳನ್ನು ಹಾಕಿಕೊಳ್ಳತಕ್ಕದ್ದು, ಒಂದು ಪ್ಲ್ಯಾನ್ ಇರಬೇಕು. ಅದಕ್ಕೆ ಈ ಪರೀಕ್ಷೆ ಅದಂದ್ರೆ ನಾ ಈ ಆಳದವರೆಗೆ ಇದನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಒಂದು ಯೋಜನೆ, ಸಿಸ್ಟಮೆಟಿಕ್ ಆದ ಯೋಜನೆ ಹಾಕೋಬೇಕು. ಎರಡನೆಯದ್ದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪರಿಶ್ರಮ ಅನ್ನೋದು ಇಂಪಾರ್ಟೆಂಟ. ಆ ಬರೀ ಯೋಜನೆ ಟೈಮ್ ಟೇಬಲ್ ಬರೆದು ಗಾಡಿಗೆ ಬರೆಯೋಕ್ಕೆ ಹಚ್ಚಕ್ಕಿತ್ತಾರೆ, ಅದನ್ನು ನಾವು ಅನುಸರಿಸ್ಕೋತಾ ಹೋಗಿರಬೇಕು, ಪರಿಶ್ರಮ ಹಾಕಬೇಕು. ಮೂರನೆಯದ್ದು ವಾರಕ್ಕೆ 1 ಸಾಲ ಆದ್ರೂ ಏನಂದ್ರೆ ಶಿವಾವಲೋಕನ ಮಾಡಬೇಕು, ಅಂದರೆ ರಿವಿಷನ್ ಮಾಡ್ತಾ ಇರಬೇಕು ಸಬ್ಜೆಕ್ಟ್ಗಳನ್ನು. ಶಿವಾವಲೋಕನ ಅಂದರೆ ಇದರ ಅರ್ಥ ಏನು ಅಂದ್ರೆ ಶಿವ 10 ಹೆಜ್ಜೆ ಮುಂದೆ ನಡೆದು ಬಳಕ ಹಿಂದೆ ಬೆನ್ನು ಹತ್ತಿ ಯಾರಾದರೂ ನಾನು ಬೆನ್ನು ಹತ್ತಿರಂತ ಹೊಳ್ಳಿ ನೋಡ್ತದತ್ರಿ. ಅಷ್ಟು ಕಾಡಿನ ರಾಜ ಅನಿಸ್ಕೊಂಡಿರುವ ಪ್ರಾಣಿ ಸಹಿತಕ್ಕೆ ಹಿಂದೆ ತಿರುಗಿ ನೋಡಲೇಬೇಕು, ನನಗೆ ಯಾರಾದರೂ ಬೆನ್ನು ಹತ್ತಿರ ಅಂತೇಳಿ ಅದಕ್ಕೂ ಭಯ ಇರ್ತದತ್ತ. ಅಂದರೆ ಇದರ ಅರ್ಥ ಏನಂದ್ರೆ ನಾವು ಒಂದು ವಾರಕ್ಕೆ ಓದಿರುವ ವಿಷಯಗಳನ್ನು ಏನಾದರೂ ಮರ್ತಿದ್ದೇವೆ ಅಂತೇಳಿ ಮತ್ತೆ ಶಿವಾವಲೋಕನ ಮಾಡಬೇಕು. ಇವು 3 ಫಸ್ಟ್ ನಮ್ಮಲ್ಲಿ ಏನದಂದ್ರೆ ಕರೆಕ್ಟ್ ಇರಬೇಕು. ಇನ್ನು ಇದರಲ್ಲಿ ನಾವು ಟೈಮ್ ಟೇಬಲ್ ನಮ್ಮದು ಯಾವ ರೀತಿ ಇರಬೇಕು, ಸಾಧ್ಯವಾದಷ್ಟು ಏನದಂದ್ರೆ ನಮ್ಮ ಸಮಯಗಳು ಹೆಂಗಿರಬೇಕು ಅಂದ್ರೆ ನಮ್ಮ ದೇಹ ಯಾವಾಗ ಏನಂದ್ರೆ ಟಯರ್ಡ್ ಆಗಲಾರ್ದಂಥ ಸಮಯದಾಗ ಜಾಸ್ತಿ ನಾವು ಇನ್ವಾಲ್ವ್ಮೆಂಟ್ ಆಗ್ಬೇಕು ಸಬ್ಜೆಕ್ಟ್ದಾಗ. ಮಧ್ಯಾಹ್ನ 2 ಗಂಟೆಗೆ ಬಿಸಿಲು ಭಾಳ ಆದರೆ ಈಗ ಓದಲು ಕೊಡ್ತೀನಿ, ಅವಾಗ ಪೇಷನ್ಸ್ ಇರೋಂಗಿಲ್ಲ. ಬದಲಾಗಿ ನಾವು ಎಂಥ ಟೈಮ್ಗಳನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಸಾಧ್ಯವಾದಷ್ಟು ಬೆಳಗ್ಗೆ 7ರಿಂದ 11, 11:30 ತನಕ ಕಂಟಿನ್ಯೂ ಓದ್ಕೊಂಡು ಬಳಕ ಒಂದಿಷ್ಟು ಉಪಹಾರ ಮಾಡಿದೆವು ಅಂದ್ರೆ ರಾತ್ರಿ ಸಮಯದಲ್ಲಿ ಹೆಚ್ಚಿನ ಟೈಮ್ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ವಾತಾವರಣ ನಮಗೆ ಪೂರಕವಾದ ವಾತಾವರಣ ಇರ್ತದೆ. ನಮಗೆ ಯಾವುದು ಏನಂದ್ರೆ ಸ್ವೆಟ್ಟಿಂಗ್ ಅಥವಾ ಬೆವರು ಬರಲಿಲ್ಲ ಅಂದ್ರೆ ನಮಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ಸಲ್ಲ, ಟಯರ್ಡ್ನೆಸ್ ಅನ್ಸಲ್ಲ. ಅಂದ್ರೆ ಇದು ನಮಗೆ ಓದುವ ಸಮಯಗಳು ಸಾಧ್ಯವಾದಷ್ಟು ನಮಗೆ ಹಿತಕರವಾದ ವಾತಾವರಣವಿರುವ ಸಮಯಗಳನ್ನು ಆಯ್ಕೆ ಮಾಡ್ಕೋಬೇಕು. ಇನ್ನು ಏನೋ ಒಂದು ಏನು ಅಂದ್ರೆ ಎಲ್ಲ ವಿಷಯಗಳಿಗೂ ಆದ್ಯತೆ ಕೊಡಬೇಕು. ಹಿಸ್ಟ್ರಿನೂ ಓದ್ರಿ, ಪೊಲಿಟಿಕಲ್ ಸೈನ್ಸ್ನೂ ಓದ್ರಿ, ಮೆಂಟಲ್ ಎಬಿಲಿಟಿನೂ ಬಿಡಿಸ್ರಿ, ವಿಜ್ಞಾನ ವಿಷಯಗಳನ್ನು ಸ್ವಲ್ಪರೇ ಮಿನಿಮಮ್ ತಿಳ್ಕೊಳ್ಳೋನು. ಅಂದ್ರೆ ನಾವು ಒಂದು ಪರೀಕ್ಷೆ ಎದುರಿಸಬೇಕು ಅಂದರೆ ಏನೇನು ವಿಷಯಗಳನ್ನು ಒಳಗೊಂಡದ ಎಲ್ಲದಕ್ಕೂ ಅವಲೋಕನ ಕೊಡೋಣ. ಅವಷ್ಟು ವಿಷಯಗಳ ಬಗ್ಗೆನೂ ಒಂದು ಚೂರು ಫೋಕಸ್ ಇರಬೇಕು. ಏನು ಇನ್ನು ವಸ್ತು ವಿಷಯಗಳನ್ನು ಸಂಗ್ರಹಣೆ ಹೆಂಗೆ ಮಾಡೋದು? ಒಂದಿಷ್ಟು ವಿದ್ಯಾರ್ಥಿಗಳು ಕಂಡಾಪಟ್ಟಿ ಶ್ರಮಪಟ್ಟು ಓದ್ತಾರ, ಆದರೂ ಇನ್ನೂ ಒಂದಿಷ್ಟು ಮಾಹಿತಿಗಳು ಅಪೂರ್ಣವಾಗಿರ್ತಾವೆ. ಅದು ಎಲ್ಲಿ ಸಿಗ್ತದ ನಾವು ಹುಡುಕ್ತೀವಿ. ಅತ್ಯುತ್ತಮವಾದ ಪುಸ್ತಕಗಳನ್ನು ಒಂದಲ್ಲದೆ 2, 3 ರೆಫರ್ ಮಾಡಿದೆವು ಅಂದರೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡಿ ನಮ್ಮದೇ ಒಂದು ಸ್ವಂತ ನೋಟ್ಸ್ ಮಾಡಬೇಕು. ಭಾಳ ವಿದ್ಯಾರ್ಥಿಗಳು ಇರೋ ಪುಸ್ತಕದಾಗನೇ ಗೆರಿ ಹೊಡೆದಕ್ಕಿಸಿದ್ರೆ ಅದರಾಗೆ ಓದ್ತೀವಲ್ಲ, ಅದಕ್ಕಿಂತ ನಮ್ಮದೇ ಆದಂಥ ಒಂದು ಕಲ್ಪನಾತೀತ ಒಂದು ನೋಟ್ಸ್ ರೆಡಿ ಮಾಡ್ಕೋಬೇಕು. ನಮ್ಮದು ಒಂದು 2-3 ಬುಕ್ಸ್ ಅಥವಾ ತಾವು ಎಲ್ಲರೂ ಕೋಚಿಂಗ್ ಹೋಗಿದ್ದೀರಿ ಅಂದ್ರೆ ಅದರದ್ದು ನೋಟ್ಸ್ ರೆಫರ್ ಮಾಡಿ ಒಂದು ಸಿಸ್ಟಮೆಟಿಕ್ ನೋಟ್ಸ್ ರೆಡಿ ಮಾಡಬೇಕು. ಅದು ನಮಗೆ ಭಾಳ ಹಿತವನ್ನು ಕೊಡ್ತದೆ. ಅದನ್ನು ನಾವೇ ಬರೆದಿದ್ದು ನಮಗೆ ಜಲ್ದಿ ಅರ್ಥ ಆಗ್ತದೆ ಅನ್ನಂಗೆ. ಅಂದ್ರೆ ಒಂದು 2-3 ಆಥರ್ಸ್ಗಳದ್ದು ಸಬ್ಜೆಕ್ಟ್ ಅದು ಮ್ಯಾಟ್ರ್ಗಳನ್ನು ಕ್ರೋಢೀಕರಣ ಮಾಡಿ ಒಂದು ಅತ್ಯುತ್ತಮ ನೋಟ್ಸ್ ಮಾಡಬೇಕು. ಹೊಸ ವಿಷಯ ಏನಾದರೂ ಗೊತ್ತಾಯ್ತಂದ್ರೆ ಅಲ್ಲೇ ಒಯ್ದು ಮತ್ತೆ ಬರಿಬೇಕು. ಅವಾಗೇ ಅದು ಸಬ್ಜೆಕ್ಟ್ ಎಲ್ಲ ಚಾಕೋತ್ ಬರ್ತಾ ಇರ್ತದೆ. ಎಲ್ಲನೂ ಒಮ್ಮೆ ರೆಡಿಮೇಡ್ ಫುಡ್ ಸಿಗೋ ಅಂದರೆ ಸ್ವಲ್ಪ ಕಷ್ಟ ಇರ್ತದೆ ರೀ. ನಾವು ರೆಡಿ ಮಾಡ್ಕೋಬೇಕು, ಅದಕ್ಕೊಂದಿಷ್ಟು ಸಮಯ ಕೊಡ್ತದೆ. ಆದ್ರೆ ಒಂದು ಏನು ಅಂದ್ರೆ
ಒಂದು ಸಲ ಯೋಜನೆ ಹಾಕ್ಕೊಂಡಿದ್ದೀವಿ, ಪರಿಶ್ರಮ ಪಡ್ಲಕತ್ತಿದ್ದೀವಿ, ಶಿವಾವಲೋಕನ ಮಾಡಕತ್ತಿದ್ದೀವಿ ಅಂದ ಬಳಿಕ ಸಕ್ಸಸ್ ಆಗೋ ತನಕ ಹೊಳ್ಳಿ ತಿರುಗಿ ನಾವು ಫೇಲ್ಯೂರ್ ಅನ್ನೋದು ವರ್ಡ್ ನಮ್ಮ ಸಮೀಪನೇ ಬರಬಾರ್ದು. ಆ ರೀತಿ ನಾವು ಯೋಜನಾಬದ್ಧವಾಗಿ ಅಧ್ಯಯನ ಮಾಡ್ಕೊತ ಹೋಗಬೇಕು. ಪರಿಪೂರ್ಣ ಅಧ್ಯಯನ ಮಾಡೋದು ಎಂದಿಗೂ ಸಾಧ್ಯ ಇಲ್ಲ. ಯಶಸ್ಸಿಗೆ ಬೇಕಾದಷ್ಟು ಅಧ್ಯಯನ ಮಾಡೋಕ್ಕೆ ಒಂದು 4 ರಿಂದ 6 ತಿಂಗಳೇ ಬೇಕಾಗ್ತದೆ ಮಿನಿಮಮ್. ಒಂದಿಷ್ಟು ವಿದ್ಯಾರ್ಥಿಗಳು 3 ತಿಂಗಳದಾಗ ಅಪ್ಲಿಕೇಶನ್ ಹಾಕೋಣ ನಾನು ಸಕ್ಸಸ್ ಆಗಬೇಕು ಅಂತೇಳಿ ನಿರೀಕ್ಷೆ ಮಾಡಿದ್ರೆ ತಪ್ಪ. ಒಂದು ವೇಳೆ ನೀವು ಸಕ್ಸಸ್ ಆಗಿದ್ರಿ ಅಂದ್ರೆ ಅದರೊಳಗೆ ಆಲ್ರೆಡಿ ನಿಮ್ಮಲ್ಲಿ ಇನ್ಬಿಲ್ಟ್ ನಾಲೆಜ್ ಅದ ಅಂದಂಗೆ. ಹೈಸ್ಕೂಲ್ ಮಟ್ಟದಲ್ಲಿ ಚಲೋ ಓದಿದ್ದೀವಿ ಅಂದಂಗೆ. ಇನ್ಬಿಲ್ಟ್ ನಾಲೆಜ್ ಇತ್ತಂದ್ರೆ ಒಂದೇ ಚಾನ್ಸಿಗೂ ಆಗ್ತದೆ ರೀ. ನಾವು ಹೀಗೆ ಓದಲಿಕ್ಕೆ ಚಲೋ ಮಾಡೀವಿ ಸರ್, ಹೀಗೆ ಎಲ್ಲ ತಿಳ್ಕೊತೀವಿ ಅಂದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕು ಸರ್. ಯಾಕಂದ್ರೆ ನಾವು ಸರ್ಟಿಫಿಕೇಟ್ಗಳೇ ಮಾಡ್ಲಿಕ್ಕೆ ಡಿಗ್ರಿ ಮುಗಿಸ್ಲಿಕ್ಕೆ 21 ವರ್ಷ ತೊಗೊಂಡಿದ್ದೆವು. ನಮಗೆ ಸರ್ಕಾರ 60 ವರ್ಷ ತನಕ ಪಗಾರ ಕೊಡ್ತದಂದ್ರೆ ಒಂದು 6 ತಿಂಗಳಲ್ಲೇ ಟೈಮ್ ಕೊಡಬೇಕಾಗತ್ತೆ. ಇನ್ನೂ ಚಲೋ ಹುದ್ದೆಗಳು ಕೊಡಬೇಕು ಅಂದ್ರೆ 1.5 ವರ್ಷ ಟೈಮ್ ಬೇಕಾಗುತ್ತೆ.